ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೊಸ ವರ್ಷ ಜಗತ್ತಿಗೆ ಹೊಸ ಸಂಘರ್ಷವೊಂದನ್ನು ಗಿಫ್ಟ್ ಆಗಿ ತಗೊಂಡು ಬರ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈ ಬಾರಿ ಉದ್ವಿಗ್ನಗೊಳ್ತಾ ಇರೋದು ಬೇರೆ ಎಲ್ಲೋ ದೂರದ ದೇಶಗಳ ಗಡಿಯಲ್ಲ, ಬದಲಿಗೆ ನಮ್ಮ ಭಾರತದ ಪಕ್ಕದಲ್ಲಿನ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳು ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆಗಳು ಈ ಬಾರಿ ದಟ್ಟವಾಗಿ ಕಾಣ್ತಾ ಇವೆ. ಆಫ್ಘನಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಸೇನಾ ಪೋಸ್ಟ್ ಒಂದನ್ನು ಟಿಟಿಪಿ ವಶಪಡಿಸಿಕೊಂಡಿರೋದಾಗಿ ಒಂದು ವಿಡಿಯೋನ ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಾವು ಆಫ್ಘನಿಸ್ತಾನದ ವಖಾನ್ ಕಾರಿಡಾರ್ ಅನ್ನು ಆಕ್ರಮಿಸಿಕೊಳ್ಳುವ ಐಡಿಯಾ ಇಟ್ಕೊಂಡಿದೀವಿ ಅನ್ನೋ ಸುಳಿವನ್ನ ಪಾಕಿಸ್ತಾನ ಕೂಡ ಕೊಡ್ತಾ ಇದೆ. ಅಕಸ್ಮಾತ್ ಪಾಕಿಸ್ತಾನ ವಖಾನ್ ಕಾರಿಡಾರ್ಗೆ ಕೈ ಹಾಕಿದ್ದೇ ಆದ್ರೆ ಭಾರತದ ಗಡಿಗಳಿಗೆ ಕೆಲವೇ ಮೈಲಿಗಳ ದೂರದಲ್ಲಿ ಒಂದು ಯುದ್ಧ ಆಗೋದಂತೂ ಗ್ಯಾರಂಟಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಭಾರತ ಏನೆಲ್ಲ ಮಾಡಬಹುದು ಮತ್ತು ವಖಾನ್ ಕಾರಿಡಾರ್ ಅಂದ್ರೆ ಯಾವುದು, ಅದರ ಮೇಲೆ ಪಾಕಿಸ್ತಾನ ಯಾಕೆ ಕಣ್ಣು ಹಾಕೊಂಡಿದೆ, ಬನ್ನಿ ನೋಡೋಣ. ಗೆಳೆಯರೆ, ಇಷ್ಟು ದಿನ ತೇರೆ ಮೇರೆ ಬೀಚ್ ಮೇ ಕೈಸಾ ಹೈ ಬಂಧನ್ ಅಂತ ಡ್ಯೂಯೆಟ್ ಹಾಡ್ಕೊಳ್ತಾ ಇದ್ದ ತಾಲಿಬಾನ್ ಹಾಗೂ ಪಾಕಿಸ್ತಾನ ಈಗ ದೋಸ್ತ್ ದೋಸ್ತ್ ನಾ ರಹಾ ಅಂತ ಮುನಿಸ್ಕೊಂಡು ಕೂತಿವೆ. ಮೊನ್ನೆ ಪಾಕಿಸ್ತಾನ ತನ್ನ ಆಫ್ಘನ್ ವಿಶೇಷ ಪ್ರತಿನಿಧಿಯನ್ನ ಒಂದ್ ಕಡೆ ಕಾಬೂಲ್ಗೆ ಮಾತುಕತೆಗೆ ಅಂತ ಕಳುಹಿಸಿಕೊಟ್ಟು ಮತ್ತೊಂದ್ ಕಡೆ ಆಫ್ಘನಿಸ್ತಾನದ ಪಾಕ್ತಿಕಾ ಪ್ರದೇಶದ ಮೇಲೆ ವಾಯುದಾಳಿಯನ್ನು ಮಾಡಿದೆ. ಅದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಮಹಿಳೆಯರು, ಮಕ್ಕಳು ಸಾವಿಗೀಡಾಗಿದ್ದಾರೆ. ಈ ವರದಿಗಳನ್ನ ಆಫ್ಘನಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇರೋ ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಕೂಡ ಖಚಿತಪಡಿಸಿದ್ದಾರೆ. ಈ ದಾಳಿಗೆ ಪ್ರತೀಕಾರವಾಗಿ ಸುಮಾರು 15,000 ತಾಲಿಬಾನಿಗಳು ಪಾಕಿಸ್ತಾನದ ಗಡಿಗೆ ಬಂದಿದ್ದಾರೆ. ಅವರಿಗೆ ಪಾಕಿಸ್ತಾನದಲ್ಲಿನ ಟಿಟಿಪಿ ಅಂದ್ರೆ ತೆಹರಿಕೆ ತಾಲಿಬಾನ್ ಸಪೋರ್ಟ್ ಮಾಡ್ತಾ ಇದೆ. ಪಾಕಿಸ್ತಾನದ ಸೇನೆ ಮೇಲೆ ಈ ಪಡೆಗಳು ದಾಳಿ ಮಾಡ್ತಾ ಇವೆ. ಶನಿವಾರ ಪಾಕ್ ಮತ್ತೆ ಆಫ್ಘನಿಸ್ತಾನದ ಮೇಲೆ ಹಾರಿಸಿದ ಮೋರ್ಟಾರ್ 5ರನ್ನ ಬಲಿ ಪಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದ್ರೆ, ಆಫ್ಘನ್ ತಾಲಿಬಾನಿಗಳು 3 ಮಂದಿ ಪಾಕಿ ಸೈನಿಕರನ್ನ ಕೊಂದು ಹಾಕಿರೋ ವರದಿಗಳು ಬರ್ತಾ ಇವೆ. ಇದಕ್ಕೂ ಮೊದಲು ತಾಲಿಬಾನಿ ಪಡೆಗಳು 19 ಮಂದಿ ಪಾಕಿ ಸೈನಿಕರನ್ನ ಕೊಂದು ಹಾಕಿವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಮಧ್ಯೆ ಟಿಟಿಪಿ ನಾರ್ತ್ ವೆಸ್ಟ್ ಪಾಕಿಸ್ತಾನದಲ್ಲಿನ ಬಜೌರ್ನಲ್ಲಿದ್ದ ಪಾಕಿಸ್ತಾನಿ ಸೇನಾ ಪೋಸ್ಟ್ ಒಂದನ್ನ ತನ್ನ ವಶಕ್ಕೆ ಪಡ್ಕೊಂಡಿರುವುದಾಗಿ ತಿಳಿಸಿದ್ದು, ಅದರ ವಿಡಿಯೋನ ಕೂಡ ಬಿಡುಗಡೆ ಮಾಡಿದೆ. ಗೆಳೆಯರೆ, ಬಜೌರ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ಘನಿಸ್ತಾನದ ಗಡಿಯಿಂದ ಒಂದ್ ಸ್ವಲ್ಪ ಒಳಗಿರೋ ಈ ಸೇನಾ ಪೋಸ್ಟ್ ಈಗ ಟಿಟಿಪಿಯ ವಶ ಆಗಿದೆ ಮತ್ತು ಇದು ಅಲ್ಲಿನ ಪಶ್ತೂನಿ ಬುಡಕಟ್ಟು ಜನಾಂಗಗಳು ಹೆಚ್ಚಿರುವ ಪ್ರದೇಶ. ಇಲ್ಲಿ ಟಿಟಿಪಿಯ ಹಿಡಿತ ತುಂಬಾನೇ ಹೆಚ್ಚಿದೆ. ಇನ್ನು ಪಾಕಿಸ್ತಾನದ ಸೇನಾ ಪೋಸ್ಟ್ ಒಂದನ್ನ ತೆಹರಿಕೆ ತಾಲಿಬಾನಿ ಪಡೆಗಳು ವಶಪಡಿಸಿಕೊಂಡಿವೆ ಅನ್ನೋ ವರದಿಗಳನ್ನ ಪಾಕ್ ನಿರಾಕರಿಸಿದೆ. ಅದು ನಾವು ಈ ಹಿಂದೆನೆ ಖಾಲಿ ಮಾಡಿದ್ದ ಪೋಸ್ಟು, ನಮ್ಮ ಸೇನೆ ಅಲ್ಲಿರ್ಲಿಲ್ಲ, ನಾವು ಅವರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ, ಅದು ಖಾಲಿ ಬಿದ್ದಿದ್ದು ಪೋಸ್ಟು, ಅದನ್ನ ಅವರು ವಶ ಪಡಿಸ್ಕೊಂಡಿರಬೇಕು. ಬರೀ ಬಜೌರ್ ಮಾತ್ರ ಅಲ್ಲ, ಉತ್ತರ ಮತ್ತು ದಕ್ಷಿಣ ವಜೀರಿಸ್ತಾನದ ತುಂಬಾ ಅಂದ್ರೆ ಆಫ್ಘನಿಸ್ತಾನದ ಗಡಿಗಂಟಿಕೊಂಡಿರುವ ಬುಡಕಟ್ಟು ಜನಾಂಗ ಹೆಚ್ಚಿರುವ ಪ್ರದೇಶ ಏನಿದೆ ಅದರ ತುಂಬಾ ಇಂಥ ಸಾಕಷ್ಟು ಪೋಸ್ಟ್ಗಳಿವೆ. ಅವುಗಳನ್ನು ಕೂಡ ನಾವು ಖಾಲಿ ಮಾಡಿದೀವಿ. ಅದರಲ್ಲೊಂದನ್ನ ಟಿಟಿಪಿ ವಶ ಪಡಿಸ್ಕೊಂಡಿರಬೇಕು ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ಹೇಳಿದೆ. ಹೀಗೊಂದ್ ಕಡೆ ವಜೀರಿಸ್ತಾನದಲ್ಲಿ ತಾಲಿಬಾನ್ ಹಾಗೂ ಟಿಟಿಪಿ ಪಾಕಿಸ್ತಾನವನ್ನ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಅಂದ್ರೆ ಚೈನಾ ಹಾಗೂ ಆಫ್ಘನಿಸ್ತಾನದ ಗಡಿ ಪ್ರದೇಶ ಇದೆಯಲ್ಲ, ಇಲ್ಲಿ ಪಾಕಿಸ್ತಾನ ಹೊಸ ಆಟ ಕಟ್ಟೋದಿಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಇಲ್ಲೊಂದು ಚಿಕನ್ ನೆಕ್ ತರ ಕಾಣ್ತಾ ಇರೋ ಒಂದು ಪಟ್ಟಿ ಇದೆ ನೋಡಿ, ಇದನ್ನ ವಖಾನ್ ಕಾರಿಡಾರ್ ಅಂತ ಕರೀತಾರೆ. ಇದು ಆಫ್ಘನಿಸ್ತಾನದ ಬದಾಕ್ಷನ್ ಪ್ರಾಂತಕ್ಕೆ ಸೇರಿದ ಭೂಪ್ರದೇಶ. ಇದರ ವಿಶೇಷ ಏನು ಅಂದ್ರೆ, ಇದು ತಜಿಕಿಸ್ತಾನದ ಜೊತೆ, ಪಾಕಿಸ್ತಾನದ ಜೊತೆ, ಭಾರತದ ಜೊತೆ ಮತ್ತು ಚೈನಾದ ಜೊತೆ ಗಡಿಯನ್ನ ಹಂಚಿಕೊಳ್ಳುವ ಆಫ್ಘನಿಸ್ತಾನಕ್ಕೆ ಸೇರಿದ ಭೂಭಾಗ. ಅರೆ, ಭಾರತದ ಜೊತೆ ಆಫ್ಘನಿಸ್ತಾನ ನೇರವಾಗಿ ಗಡಿ ಹಂಚಿಕೊಳ್ಳುತ್ತಾ ಅಂತ ನಿಮಗೆ ಆಶ್ಚರ್ಯ ಕೂಡ ಆಗ್ತಾ ಇರಬೇಕು. ಇಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನದ ಪ್ರದೇಶ ಇದೆ ನೋಡಿ, ಇದು ಇವತ್ತು ಆಕ್ರಮಿತ ಕಾಶ್ಮೀರ ಆಗಿ ಕೂತಿದೆ. ಆದ್ರೆ ಇವತ್ತಲ್ಲ ನಾಳೆ ಇದು ಭಾರತಕ್ಕೆ ಸೇರಬೇಕಾದ ಭೂಪ್ರದೇಶ. ಈ ಗಿಲ್ಗಿಟ್ ಬಾಲ್ಟಿಸ್ತಾನದ ಜೊತೆ ಆಫ್ಘನಿಸ್ತಾನದ ಬದಾಕ್ಷನ್ ಪ್ರಾವಿನ್ಸ್ ಅಥವಾ ವಖಾನ್ ಕಾರಿಡಾರ್ ಗಡಿಯನ್ನ ಹಂಚಿಕೊಳ್ಳುತ್ತೆ. ಹಾಗೆ ಆಫ್ಘನಿಸ್ತಾನ ಹಾಗೂ ಚೈನಾದ ಉಯ್ಗರ್ ಪ್ರಾಂತ ಅಥವಾ ಶಿನ್ಜಿಯಾಂಗ್ ಅಂತ ಚೀನಿಯರು ಕರೆಯುವ ಪ್ರದೇಶ ಏನಿದೆ, ಅದರ ನಡುವೆ ಒಂದು ನೇರ ಸಂಪರ್ಕವನ್ನ ಕಲ್ಪಿಸೋದು ಕೂಡ ಇದೆ ವಖಾನ್ ಕಾರಿಡಾರ್. ಈ ಸಣ್ಣ ಪಟ್ಟಿಗೆ ಸಾಕಷ್ಟು ಮಹತ್ವ ಇರೋ ಹಾಗೇನೆ ಒಂದು ಸುದೀರ್ಘ ಇತಿಹಾಸ ಕೂಡ ಇದೆ. ಇಲ್ಲಿ ನೀವು ಮ್ಯಾಪ್ ಅಲ್ಲಿ ಇದು ಪೂರ್ವ ಭಾಗಕ್ಕೆ ಎತ್ತರ ಹಾಗೂ ಪಶ್ಚಿಮಕ್ಕೆ ಅಂದ್ರೆ ಆಫ್ಘನಿಸ್ತಾನದ ಕಡೆಗೆ ತಗ್ಗಿರೋ ಹಾಗೆ ನೋಡ್ತಾ ಇದ್ದೀರಿ ಅಲ್ವಾ. ಭೌಗೋಳಿಕವಾಗಿ ಕೂಡ ಇದು ಇರೋದು ಹೀಗೇನೆ. ವಖಾನ್ ಕಾರಿಡಾರ್ ಚೈನಾನ ಸಂಪರ್ಕಿಸುವ ವಖ್ಜೀರ್ ಪಾಸ್ ಅನ್ನೋದು
4,923 ಮೀಟರ್ ಅಂದ್ರೆ ಸುಮಾರು 16,152 ಅಡಿ ಎತ್ತರಕ್ಕಿದ್ರೆ, ಆಫ್ಘನಿಸ್ತಾನದ ಭಾಗದಲ್ಲಿ ಅಂದ್ರೆ ಈ ಕಾರಿಡಾರ್ನ ಕೊನೆಯ ಭಾಗದಲ್ಲಿ ಇಶ್ಕಾಶಿಮ್ ಅನ್ನೋ ಪ್ರದೇಶ ಇದೆ. ಅದು 3,037 ಅಡಿಗಳಷ್ಟು ಕೆಳಗಿಳಿಯುತ್ತೆ. ಇನ್ನು ಈ ವಖಜೀರ್ ಪಾಸ್ ಬಳಿ ಆಫ್ಘನಿಸ್ತಾನದ ಕಡೆಗೆ ಒಂದು ಹಿಮ ಗುಹೆಯೊಂದಿದೆ. ಅಲ್ಲಿಂದ ವಖಜೀರ್ ಅನ್ನೋ ನದಿ ಹುಟ್ಟುತ್ತೆ. ಅದು ಪಶ್ಚಿಮದ ಕಡೆಗೆ ಅಂದ್ರೆ ಆಫ್ಘನಿಸ್ತಾನದ ಕಡೆಗೆ ಹರಿದು ವಖಾನ್ ನದಿಯನ್ನ ಸೇರುತ್ತೆ. ಮುಂದೆ ಈ ವಖಾನ್ ಅನ್ನೋ ನದಿ ಕಾಲಾ ಇ ಪಂಜ್ ಅನ್ನೋ ಕಡೆ ಪಾಮಿರ್ ನದಿಯನ್ನ ಸೇರಿ ಅಲ್ಲಿಂದ ಅದು ಪಂಜ್ ಹೆಸರಿನ ನದಿಯಾಗಿ ಹರಿದು ಇಶ್ಕಾಶಿಮ್ ಬಳಿ ವಖಾನ್ ಕಾರಿಡಾರ್ ಅನ್ನು ದಾಟಿ ಆಫ್ಘನಿಸ್ತಾನದ ಮುಖ್ಯ ಭೂಮಿಯನ್ನ ಪ್ರವೇಶ ಮಾಡುತ್ತೆ. ಆಫ್ಘನಿಸ್ತಾನದ ಅತಿ ದೊಡ್ಡ ನದಿ ಅಮು ದರಿಯಾ ಇದೆಯಲ್ಲ, ಅದಕ್ಕೆ ಅತಿ ಹೆಚ್ಚು ನೀರನ್ನ ಒದಗಿಸಿಕೊಡೋದು ಈ ವಖಾಜಿರ್, ವಖಾನ್ ಮತ್ತು ಪಂಜ್ ನದಿಗಳು. ಗೆಳೆಯರೆ, ಈ ಕಾರಿಡಾರ್ ಒಂದು ಕಾಲಕ್ಕೆ ಮಧ್ಯ ಏಷ್ಯಾನ ಚೈನಾದ ಜೊತೆ ಸಂಪರ್ಕಿಸುವ ವ್ಯಾಪಾರಿ ಮಾರ್ಗ ಆಗಿತ್ತು. ಆಫ್ಘನಿಸ್ತಾನದಿಂದ ಚೈನಾಗೆ ಅತಿ ಹೆಚ್ಚು ಮಾದಕ ಪದಾರ್ಥಗಳ ಸರಬರಾಜಾಗ್ತಾ ಇದ್ದದ್ದು ಇದೇ ಮಾರ್ಗದ ಮೂಲಕ. ಇದು ಸೇನೆಗಳು ಸಂಚರಿಸಿದ ಮಾರ್ಗ ಕೂಡ ಆಗಿತ್ತು. ಹಾಗೆ ಬ್ರಿಟಿಷ್ ಹಾಗೂ ರಷ್ಯಾ ನಡುವಿನ ಗ್ರೇಟ್ ಗೇಮ್ ಕಾಲದಲ್ಲಿ ಈ ಭಾಗವನ್ನ ಎರಡೂ ಸಾಮ್ರಾಜ್ಯಗಳು ಬಫರ್ ಝೋನ್ ತರ ಮಾಡ್ಕೊಂಡಿದ್ವು. ಅಂದ್ರೆ ಬ್ರಿಟಿಷ್ ಭಾರತ ಹಾಗೂ ರಷ್ಯಾ ಸಾಮ್ರಾಜ್ಯದ ನಡುವೆ, ಆನಂತರ ಸೋವಿಯತ್ ಹಾಗೂ ಬ್ರಿಟಿಷ್ ಭಾರತದ ನಡುವಿನ ಬಫರ್ ಝೋನ್ ಆಗಿ ಕೆಲಸ ಮಾಡಿದ್ದು ಕೂಡ ಇದೇ ವಖಾನ್ ಕಾರಿಡಾರ್. ಅವತ್ತಿಗೆ ಆಫ್ಘನಿಸ್ತಾನವನ್ನು ಆಳ್ತಾ ಇದ್ದ ಬರ್ಕಜಾಯ್ ವಂಶದ ಅರಸ ಅಬ್ದುಲ್ ರೆಹಮಾನ್ ಖಾನ್ ಹಾಗೂ ಬ್ರಿಟಿಷ್ ಅಧಿಕಾರಿ ಮಾರ್ಟಿಮರ್ ಡ್ಯುರಾಂಡ್ ನಡುವೆ 1893ರಲ್ಲಿ ಒಂದು ಗಡಿ ಒಪ್ಪಂದ ಆಗುತ್ತೆ. ಅದರಂತೆ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ ಒಂದು ಗೆರೆ ಎಳಿತಾರೆ. ಅದನ್ನ ಡ್ಯುರಾಂಡ್ ಲೈನ್ ಅಂತ ಕರೀತಾರೆ. ಈ ಡ್ಯುರಾಂಡ್ ಲೈನ್ ಹೋಗುತ್ತಲ್ಲ, ಇದರ ಎರಡೂ ಭಾಗಗಳಲ್ಲಿ ಅಂದ್ರೆ ಆಫ್ಘನಿಸ್ತಾನದಲ್ಲಿ ಮತ್ತು ಇವತ್ತಿನ ಪಾಕಿಸ್ತಾನದ ಕಡೆ ಕೂಡ ಪಶ್ತೂನಿ ಜನಾಂಗ ಇದೆ. ಪಶ್ತೂನಿಗಳನ್ನ ಈ ಗೆರೆ ವಿಭಜಿಸುತ್ತೆ. ಹೀಗಾಗಿ ಪಶ್ತೂನಿ ಭಾಷೆ ಮಾತಾಡುವ ಜನ ಇರುವ ಎಲ್ಲ ಭೂಪ್ರದೇಶವನ್ನ ಆಫ್ಘನಿಸ್ತಾನಕ್ಕೆ ಸೇರಿಸ್ಕೋಬೇಕು ಅಥವಾ ಪ್ರತ್ಯೇಕ ಪಶ್ತೂನಿಸ್ತಾನವನ್ನ ರಚನೆ ಮಾಡಬೇಕು ಅನ್ನೋ ಹೋರಾಟ ಕೂಡ ಇಲ್ಲಿ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಇನ್ನು ಈ ಡ್ಯುರಾಂಡ್ ಲೈನ್ ಅನ್ನ ಆಫ್ಘನಿಸ್ತಾನದ ಯಾವ ಆಡಳಿತವೂ ಒಪ್ಪಿಲ್ಲ. ಅಲ್ಲಿ ರಾಜಾಡಳಿತ ಇದ್ದಾಗಲೂ ಅದನ್ನ ಅವರು ಒಪ್ಪಲಿಲ್ಲ. ತಾಲಿಬಾನ್ ಆಡಳಿತ ಕೂಡ ಈ ಡ್ಯುರಾಂಡ್ ಲೈನ್ ಅನ್ನು ಒಪ್ಪಿಕೊಳ್ಳಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದ ಪ್ರಜಾಪ್ರಭುತ್ವ ಕೂಡ ಈ ಡ್ಯುರಾಂಡ್ ಲೈನ್ ಅನ್ನ ಗಡಿಯಾಗಿ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಇದೊಂದು ಗಡಿ ವಿವಾದ ಸಾಕಷ್ಟು ವರ್ಷಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಇನ್ನು ವಖಾನ್ ಕಾರಿಡಾರ್ ಅನ್ನೋದು ನಮಗೆ ಸೇರ್ಬಿಡ್ಲಿ ಅಂತ ಪಾಕಿಸ್ತಾನ ಕೂಡ ಬಯಸ್ತಾ ಇದೆ. ಈಗ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳಿಗೆ ಎಷ್ಟು ಮಹತ್ವದ್ದು ಅಂದ್ರೆ, ವಖಾನ್ ಕಾರಿಡಾರ್ ಆಫ್ಘನಿಸ್ತಾನದ ಕೈಯಲ್ಲಿದ್ರೆ ಅದಕ್ಕೆ ಚೈನಾ ಜೊತೆ ನೇರ ಸಂಪರ್ಕ ಸಿಗುತ್ತೆ. ಹಾಗೆ ಈ ಕಾರಿಡಾರ್ ಪಾಕಿಸ್ತಾನದ ವಶ ಆಯ್ತು ಅಂತ ಇಟ್ಕೊಳ್ಳಿ, ತಜಿಕಿಸ್ತಾನಕ್ಕೆ ಪಾಕಿಸ್ತಾನ ಹತ್ತಿರ ಆಗಿ ಹೋಗುತ್ತೆ. ಅವರಿಗೆ ಆಫ್ಘನಿಸ್ತಾನದ ಸಂಪರ್ಕ ಇಲ್ಲದೆ ತಜಿಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನಗಳನ್ನ ಸಂಪರ್ಕಿಸೋದಕ್ಕೆ ಒಂದು ಮುಕ್ತ ಹಾದಿ ಸಿಕ್ಕಂತಾಗತ್ತೆ. ಭಾರತದ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಚೈನಾದ ಜೊತೆಗೆ ನೇರ ಗಡಿ ಸಂಪರ್ಕವನ್ನ ಸಾಧಿಸಿ ಪಾಕಿಸ್ತಾನ ಹೇಗೆ ಲಾಭ ಮಾಡ್ಕೊಳ್ತಾ ಇದೆಯೋ ಅದೇ ತರದ ಲಾಭವನ್ನ ಈ ವಖಾನ್ ಕಾರಿಡಾರ್ ಅನ್ನು ವಶಪಡಿಸಿಕೊಳ್ಳುವ ಮೂಲಕ ಕೂಡ ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಮತ್ತು ಒಂದು ಅತ್ಯುತ್ತಮ ನೀರಿನ ಮೂಲ ಪಾಕಿಸ್ತಾನಕ್ಕೆ ಸಿಕ್ಕಾಗತ್ತೆ. ಹೀಗಾಗಿ ಆಫ್ಘನಿಸ್ತಾನದ ಈ ವಖಾನ್ ಕಾರಿಡಾರ್ ಅನ್ನ ಹಾಕೊಂಡು ಬಿಡೋದು ಸದ್ಯಕ್ಕೆ ಪಾಕಿಸ್ತಾನದ ಯೋಜನೆ ಅನ್ನೋದನ್ನ ಅಲ್ಲಿನ ಒಂದಷ್ಟು ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಹಾಗೆ ಈಗಾಗಲೇ ವಖಾನ್ ಕಾರಿಡಾರ್ ಅಲ್ಲಿ ಪಾಕಿಸ್ತಾನಿ ಪಡೆಗಳು ನುಗ್ಗಿವೆ ಅನ್ನೋ ತರದ ಸುದ್ದಿಗಳನ್ನು ಕೂಡ ಒಂದಷ್ಟು ಪಾಕ್ ಮೂಲದ ಸೋಷಿಯಲ್ ಮೀಡಿಯಾಗಳು ಹರಡೋ ಕೆಲಸವನ್ನು ಮಾಡ್ತಾ ಇವೆ. ಆದರೆ ಈ ವರದಿಗಳನ್ನು ಆಫ್ಘನಿಸ್ತಾನ ನಿರಾಕರಿಸಿದೆ. ಈ ಬಗ್ಗೆ ಖೊರಾಸಾನ್ ಡೈರಿಗೆ ಮಾಹಿತಿಯನ್ನು ನೀಡಿರುವ ಬಡಾಕ್ಷನ್ ಪ್ರಾಂತದ ಪೊಲೀಸ್ ವಕ್ತಾರರು ವಖಾನ್ ಕಾರಿಡಾರ್ಗೆ ಪಾಕಿಸ್ತಾನಿ ಪಡೆಗಳು ನುಗ್ಗಿವೆ ಅನ್ನೋ ಸುದ್ದಿಗಳನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿದ್ದಾರೆ. ಅಲ್ಲಿ ಅಂಥದ್ದೇನೂ ಆಗಿಲ್ಲ. ನಮ್ಮ ಒಂದೇ ಒಂದು ಇಂಚು ನೆಲವನ್ನು ಕೂಡ ನಾವು ಯಾರಿಗೂ ಆಕ್ರಮಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಕೊಟ್ಟಿಲ್ಲ ಅಂತ ಬಡಾಕ್ಷನ್ ಪೊಲೀಸ್ ಕಚೇರಿ ತಿಳಿಸಿದೆ. ಇಲ್ಲಿ ಪಾಕಿಸ್ತಾನಕ್ಕೆ ಈ ವಖಾನ್ ಕಾರಿಡಾರ್ ಅನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಈಗ ಸಾಧ್ಯ ಆಗತ್ತಾ? ಇಲ್ಲಿ ಆಫ್ಘನಿಸ್ತಾನವನ್ನ ತಾಲಿಬಾನ್ ಆಳ್ತಾ ಇದೆ ಅನ್ನೋ ಕಾರಣಕ್ಕೆ, ಅವರು ಅಂತಾರಾಷ್ಟ್ರೀಯ ವಿಷಯಗಳ ವಿಷಯದಲ್ಲಿ ಜಗತ್ತಿನಿಂದ ದೂರ ಇದ್ದಾರೆ ಅನ್ನೋ ಕಾರಣಕ್ಕೆ, ಅವರ ಬಡತನದ ಕಾರಣಕ್ಕೆ ಅವರನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಫ್ಘನಿಸ್ತಾನಕ್ಕೆ ನುಗ್ಗಿದ ಯಾರೂ ಕೂಡ ಅಲ್ಲಿ ಗೆಲುವನ್ನ ಪಡ್ಕೊಂಡು ಬೀಗಿಲ್ಲ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗೂ ಇಲ್ಲ. ಯಾಕೆ ಅಂದ್ರೆ ಅಲ್ಲಿನ ಭೂಪ್ರದೇಶ ಇರೋದೇ ಹಾಗೆ. ಈ ವಖಾನ್ ಕಾರಿಡಾರ್ ಅಲ್ಲಿ ಕೂಡ ಯುದ್ಧ ಮಾಡಬೇಕು ಅಂದ್ರೆ ಗುಡ್ಡಗಾಡು ಯುದ್ಧದ ತರಬೇತಿ ಇರಬೇಕು. ಹಾಗೆ ಗೆರಿಲ್ಲಾ ಯುದ್ಧಗಳಿಗೆ ಅದು ತುಂಬಾ ಅನುಕೂಲಕರ ಪ್ರದೇಶ. ಇನ್ನು ಆಫ್ಘನಿಸ್ತಾನದ ಬಳಿ ಕೂಡ ಸುಮಾರು $1 ಬಿಲಿಯನ್ ಮೌಲ್ಯದ ಅಮೆರಿಕ ಬಿಟ್ಟು ಹೋದ ಆಯುಧಗಳಿವೆ. ಜೊತೆಗೆ ಅಲ್ಲಿನ TTP ಅಂತ ಉಗ್ರ ಸಂಘಟನೆಗಳು ಕೂಡ ತುಂಬಾನೇ ಆಕ್ಟಿವ್ ಆಗಿವೆ. ಇಷ್ಟರ ಮೇಲೂ ವಖಾನ್ ಕಾರಿಡಾರ್ ಅನ್ನ ದಕ್ಕಿಸ್ಕೋಬೇಕು ಅಂದ್ರೆ ಅಲ್ಲಿ ಚೈನಾದ ಸಂಪೂರ್ಣ ಸಹಾಯವನ್ನ ಪಾಕಿಸ್ತಾನ ಪಡ್ಕೋಬೇಕಾಗತ್ತೆ.
ವಿನಾಕಾರಣ ತನಗೆ ಯಾವ ಲಾಭನೂ ಇಲ್ಲದೆ ಚೈನಾ ಯಾಕೆ ಅಫ್ಘಾನರ ಜೊತೆಗಿನ ಯುದ್ಧಕ್ಕೆ ಮುಂದಾಗತ್ತೆ ಹೇಳಿ? ಇನ್ನು ಚೈನಾದ ಸಹಾಯನ ಪಡ್ಕೊಂಡು ಪಾಕಿಸ್ತಾನ ಈ ಕಾರಿಡಾರ್ ಮೇಲೆ ತಾನೇ ಮೊದಲು ದಾಳಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಸಮುದಾಯದ ಕೆಂಗಣ್ಣಿಗೆ ಪಾಕ್ ಗುರಿಯಾಗಬೇಕಾಗಿ ಬರುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಅವರು ಎದುರಿಸಬೇಕಾಗತ್ತೆ. ಇನ್ನು ಅಕಸ್ಮಾತ್ ಹಾಗೇನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಭಾರತಕ್ಕೊಂದು ಅವಕಾಶ ಓಪನ್ ಆದ ಹಾಗಾಗತ್ತೆ. ಅಲ್ಲಿ ವಖಾನ್ ಕಾರಿಡಾರ್ ಯುದ್ಧಗ್ರಸ್ತವಾಗುವುದು ಅಂದ್ರೆ ನಮ್ಮ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಕೂಡ ಅದರ ಬಿಸಿ ತಟ್ಟಬೇಕು. ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಬಳಸಿಕೊಂಡು ಭಾರತ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಸೇನೆಯನ್ನು ನುಗ್ಗಿಸಬಹುದು, ಅಥವಾ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನದ ಪಡೆಗಳಿಗೆ ಬೇಕಾದ ಸಹಾಯವನ್ನು ಕೂಡ ಮಾಡಿಸಿ ತಾನು ಕೂಡ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಭಾರತ ನುಗ್ಗಿದ್ರೆ ಅಫ್ಘಾನಿಸ್ತಾನದ ಜೊತೆಗಿನ ಗಡಿಯ ಸಂಪರ್ಕವನ್ನ ಮತ್ತೆ ಭಾರತ ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಪಾಕಿಸ್ತಾನ ಇಲ್ಲಿ ಅಫ್ಘಾನರನ್ನ ಹೆದರಿಸೋದಕ್ಕೆ ಮತ್ತು ಅವರ ಮೇಲೆ ಒತ್ತಡ ಸೃಷ್ಟಿ ಮಾಡೋ ಭಾಗವಾಗಿ ಮಾತ್ರ ಈ ವಖಾನ್ ಕಾರಿಡಾರ್ ಅನ್ನ ಆಕ್ರಮಿಸಿಕೊಳ್ಳುವ ಮಾತನಾಡ್ತಾ ಇದೆಯಾ, ಅಥವಾ ನಿಜಕ್ಕೂ ಅಂತ ದುಸ್ಸಾಹಸಕ್ಕೆ ಅವರು ಕೈ ಹಾಕ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಇದು ಗೆಳೆಯರೆ ವಖಾನ್ ಕಾರಿಡಾರ್ ಹಾಗೂ ಪಾಕ್ ಅಫ್ಘಾನ್ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.